ಜನಾರ್ದನ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಗಾಗಿ ಶಿಕ್ಷೆ ಅನ್ನುವುದು ಒಂದು ಅಣಕದಂತೆ ಕಾಣ್ತಿರೋದು ಯಾಕೆ? ರೆಡ್ಡಿ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಮೂಲಕ ಈ ನಾಡಿಗೆ ಮಾಡಿರುವ ನಷ್ಟಕ್ಕೆ ಹೋಲಿಸಿದ್ರೆ ಈ ಶಿಕ್ಷೆ ಅದೆಷ್ಟು ಸಣ್ಣದು. ಕರ್ನಾಟಕದ ರಾಜಕೀಯ ಸಾಮಾಜಿಕ ಚಿತ್ರಣವನ್ನೇ ಸರ್ವನಾಶ ಮಾಡಿದ ರೆಡ್ಡಿಯ ಅಕ್ರಮ ಗಣಿಗಾರಿಕೆಗೆ ಇಷ್ಟು ಶಿಕ್ಷೆ ಸಾಕ? ರೆಡ್ಡಿಯನ್ನ ಬಳಸಿ ಬಿಸಾಡಿ ಈಗ ಮೆರಿತಿರೋರಿಗೆ ಶಿಕ್ಷೆಯಾಗದೆ ನಿಜವಾದ ನ್ಯಾಯ ಆಗಲಿದೆಯಾ? ರೆಡ್ಡಿಯ ಅಕ್ರಮ ಹಣದ ಮೂಲಕ ಈಗ ನಾಯಕರಾಗಿ ಮೆರಿತಿರೋರಿಗೆ ಯಾವುದೇ ಶಿಕ್ಷೆ ಇಲ್ಲ ಯಾಕೆ? ಓಬಳಾಪುರಂ ಮೈನಿಂಗ್ ಕಂಪನಿ ಹಗರಣಕ್ಕೆ ಸಂಬಂಧಿಸಿ ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ಸುಮಾರು 13 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಈ ತೀರ್ಪು ಹೊರಬಿದ್ದಿದೆ. ಜನಾರ್ದನ ರೆಡ್ಡಿಯ ಹಗರಣದ ವ್ಯಾಪ್ತಿ ಅತ್ಯಂತ ವಿಶಾಲವಾದದ್ದು. ಅವರು ನಾಡಿಗೆ ಮಾಡಿರುವ ಹಾನಿಯ ಅಗಾಧತೆಗೆ ಹೋಲಿಸಿದ್ರೆ ಅವರಿಗೆ ಸಿಕ್ಕಿರುವ ಶಿಕ್ಷೆ ತೀರಾ ಅಲ್ಪ. ಗಣಿಗಾರಿಕೆಯಲ್ಲಿ ಅವರು ನಡೆಸಿದ ಸಾಲು ಸಾಲು ಅಕ್ರಮಗಳಿಂದ ಗಳಿಸಿದ ದುಡ್ಡು ಈ ನಾಡಿನ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಿತು. ಅವರು ಬಳ್ಳಾರಿಯಲ್ಲಿ ತೋಡಿಟ್ಟ ಬೃಹತ್ ಗಣಿ ಹೊಂಡಗಳಿಂದ ಅಲ್ಲಿನ ಪರಿಸರ ಸರ್ವನಾಶ ಆದರೆ ಅವರು ಮೊಗೆದು ತೆಗೆದ ಅದಿರಿನ ಹಣ ಈ ನಾಡಿನ ರಾಜಕೀಯ ಕ್ಷೇತ್ರದ ಅಳಿದುಳಿದ ನೈತಿಕತೆಯನ್ನ ಸರ್ವನಾಶ ಮಾಡಿತು. ಇಂದು ಬಿಜೆಪಿ ರೆಡ್ಡಿ ಸಹೋದರರಿಂದ ಅಂತರವನ್ನ ಕಾಯ್ದುಕೊಂಡಿರಬಹುದು. ರೆಡ್ಡಿ ಸಹೋದರರು ಬಳ್ಳಾರಿಯನ್ನ ಹಿಂಡಿ ಹಿಪ್ಪೆ ಮಾಡಿ ಎಸೆದ್ರೆ ಈ ರೆಡ್ಡಿ ಸಹೋದರರನ್ನ ಬಿಜೆಪಿ ಬಳಸಿ ಎಸೆದಿದೆ. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ರೆಡ್ಡಿಗಳು ನಡೆಸಿದ ಗಣಿಗಾರಿಕೆಯಲ್ಲಿ ಅರಣ್ಯ ಇಲಾಖೆ, ಗಣಿ ಇಲಾಖೆ ಶಾಮೀಲಾಗಿವೆ. ಇಲಾಖೆಗಳು ಶಾಮೀಲಾಗಿವೆ ಅನ್ನೋದರ ಅರ್ಥನೇ ಸರ್ಕಾರ ಕೂಡ ಹಗರಣದಲ್ಲಿ ಕೈ ಜೋಡಿಸಿದೆ ಅನ್ನೋದಾಗಿದೆ. ಆದ್ರಿಂದ ರೆಡ್ಡಿಗೆ 7 ವರ್ಷ ಶಿಕ್ಷೆಯಾಗಿದೆ ಅಂದಾಕ್ಷಣ ಹಗರಣಕ್ಕೆ ಸಂಬಂಧಿಸಿ ನಾಡಿಗೆ ನ್ಯಾಯ ಸಿಕ್ತು ಅಂತ ಸಂಭ್ರಮಿಸುವಂತಿಲ್ಲ. ರೆಡ್ಡಿಯಿಂದ ಗರಿಷ್ಠ ಪ್ರಯೋಜನ ಪಡೆದ ಅಂದಿನ ಬಿಜೆಪಿ ಸರ್ಕಾರ, ಅದರೊಳಗಿದ್ದ ರಾಜಕೀಯ ನಾಯಕರು ಈಗಲೂ ನಾಯಕರಾಗಿಯೇ ಸಮಾಜದಲ್ಲಿ ಓಡಾಡ್ತಿದ್ದಾರೆ. ರೆಡ್ಡಿಗಳ ಅಕ್ರಮಗಳಿಂದ ಗಾಯಗೊಂಡು ಬಿದ್ದಿರುವ ಬಳ್ಳಾರಿ ಸದ್ಯಕ್ಕಂತೂ ಚೇತರಿಸುವ ಸಾಧ್ಯತೆಗಳಿಲ್ಲ. ರೆಡ್ಡಿ ಸಹೋದರರು ಬಳ್ಳಾರಿಯ ಮೇಲೆ ಮಾಡಿದ ಅತ್ಯಾಚಾರಗಳನ್ನ ಅಲ್ಲಿರುವ ಗಣಿ ಅವಶೇಷಗಳು ಈಗಲೂ ಬಿಕ್ಕುತ್ತಾ ನಾಡಿನ ಮುಂದಿಡ್ತಿವೆ. ಅರಣ್ಯ ಪ್ರದೇಶಗಳು ಸರ್ವನಾಶವಾಗಿದ್ದು ಮಾತ್ರವಲ್ಲ, ಗಣಿಗಾರಿಕೆಯಿಂದ ಪರಿಸರ ಸಂಪೂರ್ಣ ಚಿಂದಿಯಾದವು. ರೆಡ್ಡಿ ಸಹೋದರರು ಅಕ್ರಮ ಗಣಿಗಾರಿಕೆ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನು ಗಳಿಸುತ್ತಿರುವಾಗಲೇ ಬಳ್ಳಾರಿಯ ಜನತೆ ಮೂಲಭೂತ ಸೌಕರ್ಯಗಳ ಕೊರತೆಗಳಿಂದ, ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ರು. ರೆಡ್ಡಿ ಸಹೋದರರು ಒಂದು ಕಡೆ ಅಕ್ರಮವಾಗಿ ಗಣಿಗಾರಿಕೆಗಳನ್ನು ನಡೆಸ್ತಾ ನಾಡಿಗೆ ವಂಚಿಸಿದ್ರು. ಮತ್ತೊಂದು ಕಡೆ ಆ ಹಣದಿಂದ ಈ ನಾಡಿನ ರಾಜಕೀಯ ಕ್ಷೇತ್ರವನ್ನ ಕೊಂಡುಕೊಂಡ್ರು. ತಮ್ಮ ಅಕ್ರಮಗಳಿಗೆ ಪೂರಕವಾದ ಒಂದು ರಾಜಕೀಯ ವಾತಾವರಣವನ್ನ ಅವರು ಸೃಷ್ಟಿ ಮಾಡಿದ್ರು. ತಮ್ಮ ಹಣಬಲದಿಂದ ರಾಜ್ಯ ಬಿಜೆಪಿಯ ಚುಕ್ಕಾಣಿಯನ್ನ ಕೈಗೆತ್ತಿಕೊಂಡ ಈ ರೆಡ್ಡಿ ಸಹೋದರರು ಇಂದು ಕೇಂದ್ರವನ್ನ ಅದಾನಿ, ಅಂಬಾನಿ ನಿಯಂತ್ರಣ ಮಾಡ್ತಿರುವಂತೇನೆ ದಶಕಗಳ ಹಿಂದೆ ರಾಜ್ಯ ಸರ್ಕಾರವನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು. ಅಡ್ವಾಣಿ ಯುಗದಲ್ಲಿ ಸುಷ್ಮಾ ಸ್ವರಾಜ್ ಅವರ ಮುಂದೆ ಮಂಡಿಯೂರಿದ ರೆಡ್ಡಿ ಸಹೋದರರ ಚಿತ್ರವೊಂದು ಜನಪ್ರಿಯವಾಗಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು. ರೆಡ್ಡಿ ಸಹೋದರರ ತಲೆ ಮೇಲಿದ್ದ ಸುಷ್ಮಾ ಸ್ವರಾಜ್ ಅವರ ಅಭಯ ಹಸ್ತವೇ ಎಲ್ಲವನ್ನೂ ವಿವರಿಸ್ತಾ ಇತ್ತು. ಪ್ರತಿ ವರ್ಷ ವರಮಹಾಲಕ್ಷ್ಮಿಯ ನೆಪದಲ್ಲಿ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಆಗಮಿಸ್ತಾ ಇದ್ದದ್ದೇ ರೆಡ್ಡಿ ಸಹೋದರರಿಂದ ವಸೂಲಿ ಮಾಡಿದ ಹಫ್ತಾ ಹಣವನ್ನ ದಿಲ್ಲಿಗೆ ಕೊಂಡೊಯ್ಯೋಕೆ ಅನ್ನೋ ವದಂತಿಗಳು ಹರಡಿದ್ವು. ಅದು ವದಂತಿಯಷ್ಟೇ ಆಗಿರಲಿಲ್ಲ. ಆಪರೇಷನ್ ಕಮಲ ಎನ್ನುವ ಅನಿಷ್ಟಕ್ಕೆ ರಾಜ್ಯದಲ್ಲಿ ಚಾಲನೆ ದೊರಕಿದ್ದೇ ರೆಡ್ಡಿ ಸಹೋದರರಿಂದ. ಯಡಿಯೂರಪ್ಪ ಮೊದಲ ಬಾರಿಗೆ ಸರ್ಕಾರ ರಚನೆ ಮಾಡೋಕೆ ಮುಂದಾದಾಗ ಶಾಸಕರ ಕೊರತೆ ಇದ್ದಾಗ ಆ ಕೊರತೆಯನ್ನ ತುಂಬಿದ್ದು ರೆಡ್ಡಿ ಸಹೋದರರು ಬಳ್ಳಾರಿಯಲ್ಲಿ ಕೊಳ್ಳೆ ಹೊಡೆದ ಹಣ ಆಗಿತ್ತು. ಪ್ರಜಾಸತ್ತೆಯ ಫಲಿತಾಂಶಗಳನ್ನ ರೆಡ್ಡಿ ಸಹೋದರರು ಬಹಿರಂಗವಾಗಿಯೇ ತಮ್ಮ ಹಣದಿಂದ ಕೊಂಡುಕೊಳ್ಳತೊಡಗಿದ್ರು. ಈ ಮೂಲಕ ಮರೆಯಲ್ಲಿ ನಿಂತು ಸರ್ಕಾರವನ್ನ ನಿಯಂತ್ರಿಸತೊಡಗಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ರೂ ಅವರು ರೆಡ್ಡಿ ಸಹೋದರರ ಹಣಬಲಕ್ಕೆ ತಲೆಬಾಗೋದು ಅನಿವಾರ್ಯವಾಗಿತ್ತು. ಬಳ್ಳಾರಿ ಶಕ್ತಿ ಕೇಂದ್ರವಾಗಿ ಬದಲಾಯಿತು. ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಅವರಿಗೆ ರೆಡ್ಡಿ ಸಹೋದರರು ಉದ್ದಕ್ಕೂ ತಲೆನೋವಾದ್ರು. ಅವರಿಗೆ ಬಿಜೆಪಿಯ ಕೇಂದ್ರ ವರಿಷ್ಠರ ಪೂರ್ಣ ಬೆಂಬಲ ಇರೋದೇ ಇದಕ್ಕೆ ಕಾರಣ ಆಗಿತ್ತು. ರೆಡ್ಡಿ ಸಹೋದರರಿಗೆ ಕಡಿವಾಣ ಹಾಕುವ ಉದ್ದೇಶದಿಂದಾನೇ ಅಡ್ವಾಣಿಯವರ ಮಾರ್ಗದರ್ಶನದಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕಾರ್ಯಾಚರಣೆಗಿಳಿದ್ರು ಅಂತ ಹೇಳಲಾಗುತ್ತೆ. ಅದೇನೇ ಇರಲಿ, ಲೋಕಾಯುಕ್ತ ವರದಿ ಹೊರಬೀಳುವಷ್ಟರಲ್ಲಿ ಕರ್ನಾಟಕದ ರಾಜಕೀಯವನ್ನ ಈ ರೆಡ್ಡಿ ಸಹೋದರರು ಬಳ್ಳಾರಿಯ ಗಣಿ ಹೊಂಡಗಳಂತೆ ಸರಿಪಡಿಸಲಾಗದಷ್ಟು ಕೆಡಿಸಿದ್ರು. ರೆಡ್ಡಿಗಳ ಹಣಬಲವನ್ನ ಎದುರಿಸುವ ಹಾದಿಯಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಪರಮ ಭ್ರಷ್ಟರಾಗಿ ಬೆಳೆದು ನಿಂತರು. ರಾಜ್ಯದಲ್ಲಿ ತಿಂಗಳಿಗೊಬ್ಬರಂತೆ ಮುಖ್ಯಮಂತ್ರಿಗಳು ಬದಲಾಗತೊಡಗಿದ್ರು. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡತೊಡಗಿತು. ಬಳ್ಳಾರಿಗಷ್ಟೇ ಅಲ್ಲ, ಇಡೀ ನಾಡಿಗೆ ರೆಡ್ಡಿ ತಂಡ ಮಾಡಿರುವ ವಂಚನೆಗೆ 7 ವರ್ಷ ಜೈಲು ಶಿಕ್ಷೆ ತೀರಾ ಸಣ್ಣದಾಗಿದೆ. ಇದೇ ಸಂದರ್ಭದಲ್ಲಿ ರೆಡ್ಡಿಯನ್ನ ಬೆಳೆಸಿದವರು ಯಾರು? ಅವರಿಗೆ ಶಿಕ್ಷೆ ಆಗ್ಬೇಡ್ವಾ? ವಿವಿಧ ಇಲಾಖೆಗಳನ್ನ ವಂಚಿಸಿ ರೆಡ್ಡಿ ಸಹೋದರರಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಹಗರಣಗಳನ್ನ ನಡೆಸೋಕೆ ಹೇಗೆ ಸಾಧ್ಯ ಆಯ್ತು? ಸರ್ಕಾರದ ಸಹಾಯ ಇಲ್ಲದೆ ಹಗರಣಗಳನ್ನ ಮಾಡೋಕೆ ಸಾಧ್ಯನಾ? ಅವರೆಲ್ಲರಿಗೂ ಶಿಕ್ಷೆ ಆಗೋದು ಬೇಡವಾ? ಬ್ರಿಟಿಷರು ಭಾರತದಿಂದ ಸಂಪತ್ತನ್ನ ದೋಚಿ ಒಯ್ದಂತೇನೆ ಬಿಜೆಪಿಯ ದಿಲ್ಲಿ ವರಿಷ್ಠರು ಕರ್ನಾಟಕದ ಸಂಪತ್ತನ್ನ ರೆಡ್ಡಿ ಸಹೋದರರ ಮೂಲಕ ಸೂರೆಕೊಯ್ದ್ರು. ಆದರೆ ಅವರೆಲ್ಲರೂ ಇಂದಿಗೂ ರಾಷ್ಟ್ರೀಯ ನಾಯಕರಾಗಿ ಮಿಂಚುತ್ತಿದ್ದಾರೆ. ರೆಡ್ಡಿಗಳ ದುಡ್ಡಿಗೆ ತಮ್ಮನ್ನ ಮಾರಿಕೊಂಡ ಶಾಸಕರು, ಸಚಿವರು ಇಂದಿಗೂ ರಾಜ್ಯದಲ್ಲಿ ಬಿಜೆಪಿ ನಾಯಕರಾಗಿ ಓಡಾಡ್ತಿದ್ದಾರೆ.
ಜನಾರ್ದನ್ ರೆಡ್ಡಿ ಬಿಜೆಪಿ ಉಂಡು ಬಳಸಿ ಎಸೆದ ಬಾಳೆ ಎಲೆ ಅಷ್ಟೇ. ಇಂದು ಆ ಬಾಳೆ ಎಲೆಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಅದರಲ್ಲಿ ಉಂಡೆದ್ದವರಿಗೆ ಎಲ್ಲಿವರೆಗೆ ಶಿಕ್ಷೆ ಆಗೋದಿಲ್ವೋ ಅಲ್ಲಿವರೆಗೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿ ಅಪರಾಧಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಿಸಿದಂತಾಗೋದಿಲ್ಲ. ಇಂದು ಒಬ್ಬ ರೆಡ್ಡಿ ಜೈಲ್ ಪಾಲಾದ್ರೆ ನಮ್ಮನ್ನಾಳೋರು ನಾಳೆ ಹೊಸದಾಗಿ 100 ರೆಡ್ಡಿಗಳನ್ನ ಸೃಷ್ಟಿ ಮಾಡ್ತಾರೆ ಅಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.